ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ತಾಣ, ಬೆಟ್ಟಗಳ ನಡುವೆ ನೇತ್ರಾವತಿ ನದಿಯ ತೀರದ ತಟದಲ್ಲಿ ಸಾವಿರಾರು ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿ ನಿಂತಿರುವ ಪುಣ್ಯಕ್ಷೇತ್ರ, ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದರೆ ಈ ಧರ್ಮಸ್ಥಳ ಅಂದರೆ ದೇವಸ್ಥಾನ ಅಲ್ಲ. ಶೈವ ಪರಂಪರೆ, ವೈಷ್ಣವ ಪರಂಪರೆ, ವಿಶೇಷವಾಗಿ ಜೈನ ಪರಂಪರೆಗೆ ಒಲಿದು ಬಂದ ಮಂಜುನಾಥ ದೇವರಾಧನೆ, ಹಲವಾರು ಧರ್ಮಗಳ ಸಮ್ಮಿಲನದ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಧರ್ಮಸ್ಥಳ. ಯಾರೆಲ್ಲ ಹಿಂದಿನ ವಿಡಿಯೋನ ನೋಡಿಲ್ಲ, ಅದೇ ಕದ್ರಿ ಮಂಜುನಾಥನ ವಿಡಿಯೋನ ನೋಡಿಕೊಂಡು ಬನ್ನಿ. ಸುಮಾರು 800 ವರ್ಷಗಳ ಹಿಂದೆ ನಡೆದಂಥ ಭರಮಣ್ಣ ಪೇರ್ಗಡೆ ಅಮ್ಮ ಬಲ್ಲಾಳತಿ ವಾಸಿಸಿದ್ರು. ಇವರ ಮನೆಗೆ ಧರ್ಮ ದೇವತೆಯಾಗಿ ಮಾನವನ ರೂಪದಲ್ಲಿ ಬಂದ ಐತಿಹ್ಯ ಇದೆ, ಕಥೆ ಇದೆ. ಅವರ ಸ್ವಪ್ನದಲ್ಲಿ ಈ ಸ್ಥಳವನ್ನು ಧರ್ಮ ಕಾರ್ಯಕ್ಕೆ ಅರ್ಪಣೆ ಮಾಡು, ಕನಸಿನ ಫಲವಾಗಿ ಧರ್ಮ ಕಾರ್ಯಕ್ಕೆ ಅರ್ಪಣೆ ಮಾಡುವ ಆ ವಾಕ್ಯವೇ ಧರ್ಮಸ್ಥಳವಾಯಿತು. ಅಂದಿಗೂ ಇಂದಿಗೂ ಎಂದೆಂದಿಗೂ ಹೀಗೆ ಇರುತ್ತದೆ. ಧರ್ಮಸ್ಥಳವನ್ನು ಮಂಜುನಾಥನ ಶಿವನನ್ನ ದರ್ಶನ ನಂತರ ರತ್ನಗಿರಿ ಬೆಟ್ಟವೂ ಕೂಡ ಇಲ್ಲಿ ವಿಶೇಷ. ಜೈನ ಪರಂಪರೆ ಇದು. ಅನಿತಿ ದೂರದಲ್ಲಿರುವಂಥ ರತ್ನಗಿರಿ ಬೆಟ್ಟವನ್ನು 1973ರಲ್ಲಿ ರೆಂಜಾಳದ ಗೋಪಾಲಕೃಷ್ಣ ಸೆಣೆಯವರು ಕೆತ್ತನೆ ಮಾಡ್ತಾರೆ. 1982ರಲ್ಲಿ ಅಂದರೆ ಸುಮಾರು 9 ವರ್ಷಗಳ ನಂತರ ಕೆತ್ತನೆ ಕಾರ್ಯದ ಅಷ್ಟು 9 ವರ್ಷ ತೆಗೆದುಕೊಂಡಿರಬಹುದು, ಅಥವಾ ಅದರ ಸ್ಥಾಪನೆಗೆ ಮುಹೂರ್ತ ಅಷ್ಟು ವರ್ಷ ಆಗಿರಬಹುದು. ಪ್ರತಿಷ್ಠಾಪನೆ ಆಯಿತು. ರೆಂಜಾಳದ ಗೋಪಾಲಕೃಷ್ಣ ಸೆಣೆಯವರು ಕೆತ್ತನೆ ಮಾಡಿದಂಥ 1973ರಲ್ಲಿ ಅದನ್ನು ಪ್ರತಿಷ್ಠಾಪನೆಗೊಳ್ಳಲಾಯಿತು ಮಂತ್ರಘೋಷಗಳ ಮುಖಾಂತರ. ಧರ್ಮಸ್ಥಳಕ್ಕೆ ಕೇವಲ ಮಂಜುನಾಥ ದರ್ಶನಕ್ಕೆ ಮಾತ್ರ ಹೋಗಬೇಡಿ. ಇಲ್ಲಿ ರತ್ನಗಿರಿ ಬೆಟ್ಟದ ಜೊತೆಗೆ ಮಂಜುಷಾ ಮ್ಯೂಸಿಯಂ ನೋಡ್ಬೋದು. ಇಲ್ಲಿ ಸುಮಾರು 16,000 ಹಳೆಯ ಕಲಾಕೃತಿಗಳನ್ನು, ಹಳೆಯದು ಜೀವನದ ಆಗುಹೋಗುಗಳನ್ನು, ಹೇಗೆ ಬದುಕಿದರು, ಏನೆಲ್ಲ ನಮ್ಮ ಹಿಂದಿನ ಕಾಲಘಟ್ಟಕ್ಕೆ ಒಯ್ಯುವಂಥ ಮಂಜುಷಾ ಮ್ಯೂಸಿಯಂ ಕೂಡ ನೀವು ನೋಡ್ಬೋದು. ಅಣ್ಣಪ್ಪ ಸ್ವಾಮಿ ಮೂಲ ಶಿವಲಿಂಗವನ್ನು ಕದ್ರಿಯಿಂದ ತಂದ ಸೇವಕ, ಸೇವಾ ನಿಷ್ಠ ಅಣ್ಣಪ್ಪ ದೇವ ಅಂತ ಕರಿತೀವಿ. ಆ ದೇವರ ಸ್ಥಾಪನೆ ಕೂಡ ಮಹತ್ವದು. ಕೆಲವರು ಐತಿಹ್ಯ ದಂತಕಥೆಗಳ ಪ್ರಕಾರ ಉಜಿರೆಯಿಂದ ನಾವು ಹೊರಟು ಹೋದರೆ, ಅಲ್ಲಿಂದ ನಾವು ಪಯಣ ಬೆಳೆಸಿದಾಗ ಚಾರ್ಮಾಡಿ ಘಾಟ ನೋಡ್ತೀವಿ. ಅಲ್ಲಿ ಅಣ್ಣಪ್ಪ ಸ್ವಾಮಿಯ ಸ್ಥಾಪನೆಯಾಗಿದಂತೆ ಹಲವರು ಕಥೆ ಹೇಳುತ್ತಾರೆ. ಅದು ನಿಜವೋ ಸುಳ್ಳವೋ ನಮಗೆ ಅರ್ಥವಾಗದು. ಯಾವ ದಾಖಲೆಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಆಟ್ ಪ್ರೆಸೆಂಟ್ ವಿಶೇಷ ವಿಕಲಚೇತನರಿಗೆ ನೇರವಾಗಿ ದರ್ಶನ ಮಾಡುವಂಥ ಈ ಪ್ರೆಸೆಂಟ್ದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವೀಲ್ ಚೇರ್ ವ್ಯವಸ್ಥೆ, ಅವರ ಜೊತೆಗೆ ಸಹಾಯಕರ ಅವರಿಗೂ ಕೂಡ ನೇರವಾಗಿ ದರ್ಶನ ಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ ಈಗಿನ ಧರ್ಮದರ್ಶಿಗಳು ಶ್ರೀ ವೀರೇಂದ್ರ ಹೆಗಡೆಯವರು.
ಹಾಗೆ ಮತ್ತೊಂದು ಕೇವಲ ಧರ್ಮಸ್ಥಳ ಅಂದರೆ ಒಂದೇ ಧರ್ಮಕ್ಕೆ ಸೀಮಿತವಾಗಿದೆ. ಶೈವ ವೈಷ್ಣವ ಪರಂಪರೆ, ಜೈನ ಪರಂಪರೆ ಎಲ್ಲ ಅರ್ಚಕ ಅಲ್ಲಿ ವಿಧಾನಗಳು, ಹಿಂದೂ ವೈಷ್ಣವ ಜೈನ ಪರಂಪರೆ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಜರುಗ್ತಾ ಇರ್ತವೆ. ಹಲವಾರು ಸೇವಾ ಕಾರ್ಯಗಳು, ಜನಪರ ಕಾರ್ಯಕ್ರಮಗಳು ಅಲ್ಲಿಂದಲೇ ಆರಂಭವಾಗುತ್ತದೆ. ಹೀಗಾಗಿ ಹಿಂದಿನ ಕಾಲಘಟ್ಟದಲ್ಲಿ 800 ವರ್ಷಗಳ ಹಿಂದೆ ಆ ಸ್ವಪ್ನದ ಫಲವೇ ಧರ್ಮಕ್ಕಾಗಿ ಅರ್ಪಣೆ